ಗುರುಪೌರ್ಣಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಇದರ ಹಿನ್ನೆಲೆ ಏನು, ಇದರ ಮಹತ್ವ ಏನು, ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ದೈವಜ್ಞ ಸ್ವಾಮೀಜಿಗಳು. ಬನ್ನಿ ಮತ್ತೆ ಹೆಚ್ಚಿನ ಮುಂದುವರ್ತಾ ಇದ್ದೀನಿ ದೈವಜ್ಞ ಸ್ವಾಮೀಜಿಗಳ ಜೊತೆಗೆ. ಸ್ವಾಮೀಜಿಗಳೇ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಇದೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನು ಗುರುಕ್ಷೇತ್ರಗಳು, ಗುರುವಿನ ಪ್ರಭಾವ ಇರುವಂತಹ ಕ್ಷೇತ್ರಗಳನ್ನು ನಾವು ಭಾವಿಸ್ತೀವಿ? ನ ಪ್ರಜಯಾ ಧನ್ನೇ ನ ತ್ಯಾಗೇ ನೈಕೇನ ಮೃತತ್ವಮಾನಶು. ಗುರುವಿನ ಪ್ರಭಾವ ಇರ್ತಕ್ಕಂತಹ ಕ್ಷೇತ್ರಗಳು ಅಂತಂದ್ರೆ ಬಹಳಷ್ಟು ಇದ್ದಾವೆ ಭಾರತದಾದ್ಯಂತ. ವಿಶೇಷವಾಗಿ ನಾವು ಕರ್ನಾಟಕದಲ್ಲಿ ತಗೊಂಡ್ರೆ ಶೃಂಗೇರಿ ಜಗದ್ಗುರು ಪೀಠ, ಆದಿಶಂಕರಾಚಾರ್ಯ ಸ್ಥಾಪನೆ ಮಾಡಿರ್ತಕ್ಕಂತಹ ಚತುರ್ಮಠಗಳಲ್ಲಿ, ಚತುರ್ಪೀಠಗಳಲ್ಲಿ ಮೊದಲನೇದಾದಂತಹ ದಕ್ಷಿಣಾನಾಮಯ ಪೀಠ ಇದು. ಅದನ್ನ ವಿಶ್ವಾದ್ಯಂತ, ಜಗತ್ತಿನಾದ್ಯಂತ ಜಗದ್ಗುರು ಅಂತ ಮಾನ್ಯತೆ ಪಡೆದಿರ್ತಕ್ಕಂಥ ದೊಡ್ಡ ಪರಂಪರೆ ಇರತಕ್ಕಂತಹ ಪೀಠ ಅದು. ಸ್ಮಾರ್ತ ಸಂಪ್ರದಾಯದ ಯಜುರ್ವೇದ ಪೀಠ. ಅದಲ್ಲದೇನೆ ಉಡುಪಿ ಕ್ಷೇತ್ರ ಆಗ್ಬೋದು, ಅಷ್ಟ ಮಠಗಳನ್ನು ಹೊಂದಿರತಕ್ಕಂತಹ, ಅಷ್ಟ ಗುರುಗಳನ್ನು ಹೊಂದಿರತಕ್ಕಂತಹ ಪೀಠ. ಅದಲ್ಲದೇನೆ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಬೇರೆ ಪೀಠಗಳನ್ನು ಹೇಳ್ಕೊಂಡು ಬಂದಿದೆ. ಇದರಲ್ಲೇನೆ ಮಾಧ್ವ ಸಂಪ್ರದಾಯದ ಪೀಠಗಳು ಬೇಕಾದಷ್ಟಿದ್ದಾವೆ, ಸ್ಮಾರ್ತ ಸಂಪ್ರದಾಯದ ಪೀಠಗಳು ಬೇಕಾದಷ್ಟಿದ್ದಾವೆ. ಇತ್ತೀಚಿನ ವರ್ಷಗಳಲ್ಲಿ ಕೆಲವಷ್ಟು ಪ್ರಾಂತೀಯದಲ್ಲಿ ಆಯಾಯ ಒಂದು ಜನಾಂಗದವರು ಸ್ಥಾಪನೆ ಮಾಡಿಕೊಟ್ಟಿರ್ತಕ್ಕಂಥ ಪೀಠಗಳು ನಮ್ಮ ರೈತ ಬಾಂಧವರಿಗೆ, ಒಕ್ಕಲಿಗ ಸಮುದಾಯಕ್ಕೆ ಮಾನ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂತಹ ಆದಿಚುಂಚನಗಿರಿ ಪೀಠ, ವೀರಶೈವ ಸಂಪ್ರದಾಯವನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥವರಿಗೆ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ಪೀಠ, ಸಿದ್ಧಗಂಗಾ ಮಹಾಕ್ಷೇತ್ರ, ಸುತ್ತೂರು ಮಹಾಕ್ಷೇತ್ರ, ಇನ್ನು ಚಿತ್ರದುರ್ಗದಲ್ಲಿ ಇರತಕ್ಕಂತಹ ಮುರುಘಾ ಮಠ, ಪಕ್ಕದಲ್ಲಿ ಸಿರಿಗೆರೆ ಮಠ, ಸಿರಿಗೆರೆ ಜೊತೆಗೆ ಹುಬ್ಬಳ್ಳಿಯಲ್ಲಿರ್ತಕ್ಕಂತಹ 3000 ಮಠ. ಈ ತರ ನಾವು ಮಠಗಳನ್ನ ಹೇಳ್ತಾ ಹೋದ್ರೆ ಅಥವಾ ಗುರುಕ್ಷೇತ್ರವನ್ನು ಹೇಳ್ತಾ ಹೋದ್ರೆ ಕರ್ನಾಟಕದಲ್ಲೇ ನೂರಾರು ಮಠಗಳಿದ್ದಾವೆ, ನೂರಾರು ಪದ್ಧತಿಗಳಿದ್ದಾವೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ಪವಿತ್ರ ದೇಶ ಈ ಭಾರತ ದೇಶ, ಭಾರತ ಸಂಪ್ರದಾಯ. ಇದೆಲ್ಲ ಇದ್ರೂ ಕೂಡ ಕೊನೆಗೆ ಏನಪ್ಪಾ ಅಂದ್ರೆ ಗುರು ಪೂರ್ಣಿಮೆ ಅಂದ್ರೆ ಎಲ್ಲರೂ ಕೂಡ ಅವರವರ ಗುರುವಿನ ಹತ್ರ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ಪದ್ಧತಿ, ಸಂಪ್ರದಾಯ, ಪರಂಪರೆ ಭಾರತೀಯ ಪರಂಪರೆ. ಇದಲ್ಲದೇನೆ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಮಠಗಳು, ವೈಷ್ಣವ ಪದ್ಧತಿಯಲ್ಲಿ ಆಚರಣೆ ಮಾಡತಕ್ಕಂತಹ ಕೆಲವಷ್ಟು ಬೇರೆ ಬೇರೆ ಕ್ಷೇತ್ರಗಳು. ಇದರ ಹೊರತಾಗಿಯೂ ಕೂಡ ಹೆಚ್ಚಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಹಳೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮಂಗಳೂರಿನ ಪ್ರಾಂತ್ಯದಲ್ಲಿ, ಕರಾವಳಿಯಲ್ಲಿ ಕಾಣತಕ್ಕಂತಹ ಇನ್ನೊಂದು ಪದ್ಧತಿ ಇದೆ. ಅಲ್ಲಿ ನಮ್ಗೆ ಯಾವ ಗುರುಪೀಠವೂ ಇಲ್ಲ. ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಗುರು, ಕುಲದೇವತಾ ಪ್ರಸನ್ನ ಲಕ್ಷ್ಮೀ ನರಸಿಂಹಸ್ವಾಮಿನೇ ಅಂತಕ್ಕಂಥ ಒಂದು ಪದ್ಧತಿಯೂ ಇದೆ. ಆದರೆ ಇದು ಯಾವುದೇ ಇದ್ರೂ ಕೂಡ ಆ ಗುರುಪೀಠದ ಹೊರತಾಗಿಯೂ ಕೂಡ ನಿಮಗೆ ಜೀವನದಲ್ಲಿ ಒಬ್ಬರು ಗುರು ಇದ್ದೇ ಇದ್ದಾರೆ. ಗುರು ಇಲ್ಲದೆ ಇರತಕ್ಕಂಥವ್ರು ಯಾರೂ ಇಲ್ಲ. ಅದಕ್ಕಾಗಿ ಹೇಳಿದ್ದು, ಇದನ್ನೆಲ್ಲ ಗಮನಿಸೇನೆ ಜನನಿ ತಾನೇ ಮೊದಲ ಗುರು ಅಂತ ನಮ್ಮ ಹಿಂದಿನವರು ಹೇಳಿದ್ರು. ಯಾವುದೋ ಒಂದು ಸಮಯದಲ್ಲಿ ನಿಮಗೆ ಗುರು ಅಂತಕ್ಕಂಥದ್ದು ಇರಲೇಬೇಕು. ಓಕೆ, ಶೃಂಗೇರಿ ಮಠದಿಂದ ಆರಂಭ ಮಾಡಿ, ಸೊ ಅಲ್ಲಿನ ಗುರುಪೀಠದಿಂದ ಆರಂಭ ಮಾಡಿ ನಾವು ನೋಡೋದಾದ್ರೆ ಬಹಳ ಕ್ಷೇತ್ರಗಳು ನಾವು ಕಂಡು ಬರ್ತವೆ. ಏನಂದ್ರೆ ಅವಧೂತರು ಜನಿಸಿರುವಂತಹ ಶ್ರೀಧರ ಸ್ವಾಮಿಗಳ ಕ್ಷೇತ್ರ ಆಗಿರಬಹುದು. ಶ್ರೀಧರ ಸ್ವಾಮಿಗಳು ಅವಧೂತರ ಗುಂಪಿಗೆ ಬರಲಿಲ್ಲ, ಅವರು ಸನ್ಯಾಸವೇ ತಗೊಂಡ್ರು, ಖಾಲಿಧಾರಿಗಳು. ನ ಕರ್ಮಣ ನ ಪ್ರಜಯಾ ಧನ್ನೇ ನ ತ್ಯಾಗೇ ನೈಕೇನ ಮೃತತ್ವಮಾನಶು ಅಂತಕ್ಕಂಥ ಸಂಪ್ರದಾಯವನ್ನು ಅವರು ಪಾಲನೆ ಮಾಡಿದರು. ಅವಧೂತರು ಅಂತಂದ್ರೆ ಕಾವಿಧಾರಿಗಳಲ್ಲ, ಅವರು ಬೇರೆ ಬಣ್ಣದ ಬಟ್ಟೆ ಅಥವಾ ಬೆಳೆ ಬಟ್ಟೆಯನ್ನು ಹಾಕಿರ್ತಕ್ಕಂತಹ ಅವರು ಸಂಸಾರಿಗಳಾಗಿದ್ದು ಕೂಡ ಸನ್ಯಾಸವನ್ನು ಆಚರಣೆ ಮಾಡ್ತಕ್ಕಂಥವ್ರು, ಗೃಹಸ್ಥಾಶ್ರಮದಲ್ಲಿ ಇದ್ದು ಕೂಡ ಪ್ರಜಾಯೈ ಗೃಹ ಮೇಧಿನ. ಸೊ ಇವರು ಕೂಡ ದತ್ತ ಪರಂಪರೆಗೆ ಬಂದಿರುವಂತವ್ರು. ಹಾಗಾದ್ರೆ ಶ್ರೀಧರ ಸ್ವಾಮಿಗಳು ಕೂಡ ಈ ದತ್ತ ಪರಂಪರೆ, ಸನ್ಯಾಸ ಪರಂಪರೆಗೆ ಬಂದವರು. ಅದೇ ರೀತಿ ನಾವು ಈ ಗಾಣಿಗಾಪುರದಲ್ಲಿ ಗುರುವಿನ ಸನ್ನಿಧಾನವನ್ನು ನೋಡ್ತೀವಿ. ಗಾಣಿಗಾಪುರ ದತ್ತಾತ್ರೇಯ ಪೀಠ ಅಂತಲೇ ಕರೀತಾರೆ, ನಿಜ. ಗಾಣಿಗಾಪುರ. ಅದೇ ತರನೆಯ
ನರಸಿಂಹ ಸರಸ್ವತಿಗಳು ಇದರಲ್ಲಿ ಏನುವಂಥದ್ದು. ಹೌದು, ಆ ಥರ ಬೇಕಾದಷ್ಟು ನಮಗೀಗ ಗುರುವಿನ ಒಂದು ಇತಿಹಾಸ ತಗೊಂಡ್ರೆ ಇಲ್ಲಿ ಗುರು ಅಂತ ಹೇಳೋದಕ್ಕಿಂತಲೂ ಕೂಡ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಗುರುಪೀಠ ಮತ್ತು ಸನ್ಯಾಸಿಗಳ ಒಂದು ಅವರೆಲ್ಲ ಪರಮಹಂಸರು. ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ಅಂತ ಹೇಳ್ತೀವಿ. ಇವರೆಲ್ಲ ಪರಮಹಂಸರು, ಪರಿವ್ರಾಜಕರು ಅಂದ್ರೆ ಬೇರೆ ಬೇರೆ ಇದರಿಂದ ಕರಿತೀವಿ, ಪೀಠಾಧಿಪತಿಗಳು ಅಂತ. ಈಗ ನಾವಿಲ್ಲಿ ಗುರು ಅಂತ ಏನು ಹೇಳಕ್ ಹೊರಟಿದ್ದೀವಿ ಇವತ್ತು, ಇದರಲ್ಲಿ ಸನ್ಯಾಸಿಗಳು ಮಾತ್ರ ಆಗಬೇಕು ಅಂತಿಲ್ಲ. ಸನ್ಯಾಸಿಗಳಿಗೆ ಬಹಳ ನಿಯಮಗಳಿವೆ. ಆ ಸನ್ಯಾಸಿಗಳು ಇವತ್ತಿಂದ 4 ತಿಂಗಳ ಕಾಲ ಚಾತುರ್ಮಾಸ ಕೊಡ್ತಕ್ಕಂಥದ್ದು ಇದೆ. 4 ತಿಂಗಳಿಂದ 4 ಪಕ್ಷಕ್ಕೆ ಇಳಿದಿದೆ. ಕಾರಣ ಒಂದಿಷ್ಟು ಬದಲಾವಣೆ ಇದರಿಂದ. ಇಲ್ಲೇ ಮುಂಚಿನ ಕಾಲದಲ್ಲಿ 4 ತಿಂಗಳು ಇರ್ತಾ ಇದ್ರು, ಅದನ್ನೇ ಚಾತುರ್ಮಾಸ ಅಂತ ಕರೆದ್ರು ಅದನ್ನ. ಶ್ರಾವಣ ಶುದ್ಧ ಪೂರ್ಣಿಮೆಗೆ ಪ್ರಾರಂಭ ಮಾಡಿಕೊಂಡು ಅಲ್ಲ, ಈಗ ಈ ಇದರಲ್ಲಿ ಪೂರ್ಣಿಮೆಯಿಂದ 4 ತಿಂಗಳ ಕಾಲ ಇರತಕ್ಕಂಥ ಒಂದು ಇದಿತ್ತು. ಅಂದ್ರೆ ಒಂದೇ ಕಡೆಗೆ ನೆಲೆ ನಿಂತು ಅಲ್ಲೇ ಜಪತಪಾದಿಗಳನ್ನು ಅಲ್ಲಿ ನೋಡಿ, ಸನ್ಯಾಸಿಗಳಲ್ಲಿ ಎಂಥ ಒಂದು ವಿಶೇಷತೆ ಇದೆ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲೂ ಕೂಡ ಒಬ್ಬ ಸನ್ಯಾಸಿ ಆದವನು ಒಂದು ಕಡೆ ನೆಲೆ ನಿಲ್ಲೋ ಹಾಗಿಲ್ಲ. ಅಥವಾ ಸಂಚಾರಿ ಆಗಿರ್ಬೇಕು, ಸದಾ ಸಂಚಾರಿ, ಸರ್ವಸಂಗ ಪರಿತ್ಯಾಗಿ, ಯಾವ ಒಂದು ಬಂಧನವೂ ಇಲ್ಲದೇನೆ ಸದಾ ಸಂಚಾರದಲ್ಲೇ ಇರ್ತಕ್ಕಂಥದ್ದು. ಧರ್ಮ ಪ್ರಚಾರ ಮತ್ತು ತಪಸ್ಸು ಭಗವತ್ ಸ್ಮರಣೆ ಅದನ್ನ ಒಂದು ಕಾಯಕ, ಅದರ ಹೊರತಾಗಿ ಮತ್ತೇನೇನೂ ಇಲ್ಲ. ನಂದು ಅಂತೇನೂ ಇಲ್ಲ. ನ ಪ್ರಜಯ ಧನೇನ ತ್ಯಾಗೇ ನೈಕೆ ತತ್ವಮಾನಶು ಅಂತಲೇನೆ ನನ್ನದು ಅಂತೇನೂ ಇಲ್ಲ. ನಿಜವಾದ ಸನ್ಯಾಸ ಧರ್ಮ ಏನಿದೆ, ಇವತ್ತವರು ID ಕಾರ್ಡ್ ಇಟ್ಕೊಳ್ಳೋ ಹಾಗಿಲ್ಲ, ಪಾಸ್ಪೋರ್ಟ್ ಇಟ್ಕೊಳ್ಳೋ ಹಾಗಿಲ್ಲ, ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳೋ ಹಾಗಿಲ್ಲ, ಯಾವುದು ಅವರದ್ದು ಅಂತೇನೂ ಇಲ್ಲ. ಆ ಥರ ಇವತ್ತಿನ ಬೇರೆ ಬೇರೆ ಪೀಠಾಧಿಪತಿಗಳು, ಸನ್ಯಾಸಿಗಳು ಬ್ಯಾಂಕ್ ಅಕೌಂಟು ಮತ್ತೊಂದು ಇರುತ್ತೆ. ಆ ವಿಚಾರ ಇಲ್ಲಿ ಚರ್ಚೆ ಬೇಡ. ಆದರೆ ಈ 4 ತಿಂಗಳ ಕಾಲ ಮಳೆಗಾಲದಲ್ಲಿ ಆಷಾಢ ಶುದ್ಧ ಈ ಪೂರ್ಣಿಮೆಯಿಂದ 2 ಕಾರಣದಿಂದ ಅವರಿಗೆ ನೆಲೆ ನಿಲ್ಲಬಾರದು ಅಂತ ಯಾಕೆ ಹೇಳಿದ್ರು ಅನ್ನೋದು ಫಸ್ಟ್ ಹೇಳ್ತೀನಿ. ಎಷ್ಟು ಅದ್ಭುತವಾದಂತಹ ಕಲ್ಪನೆ ಈ ಭಾರತೀಯ ಕಲ್ಪನೆ, ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆ ಆಗತ್ತೆ. ಈ ದೇಶದ ಈ ನೆಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ಎಷ್ಟು ಧನ್ಯರು ಅಂತ. ಎಂಥ ಚಿಂತಕರು ನಮ್ಮ ಪೂರ್ವಿಕರು ನೋಡಿ. ಯಾವುದೇ ಒಂದು ನೆಲದಲ್ಲಿ ನಿಂತು, ಯಾವುದೇ ಒಂದು ಸ್ಥಳದಲ್ಲಿ ನಿಂತು ಅಲ್ಲಿಯ ಒಂದು ವ್ಯಾಮೋಹಕ್ಕೊಳಗಾಗಬಾರದು ಮನುಷ್ಯ. ನಾವೆಲ್ಲ ಗೃಹಸ್ಥರು, ನಂದು ಅಂತಕ್ಕಂಥದ್ದಿದೆ. ಇದು ನನ್ನ ಮನೆ, ಇದು ನನ್ನ ಭೂಮಿ, ಇದು ನನ್ನ ಕಟ್ಟಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಇರ್ತಕ್ಕಂಥ ಸ್ವಾರ್ಥ ನನ್ನದು ಅಂತ ಬರುತ್ತೆ. ಆಮೇಲೆ ಒಂದು ಸ್ಥಳದಲ್ಲಿ ನೀವು ಇದ್ದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಟ್ಯಾಚ್ಮೆಂಟ್ ಬರುತ್ತೆ ನಿಮಗೆ, ನನ್ನದು. ಅದರ ಸನ್ಯಾಸಿ ಸದಾ ಜಾಗೃತ, ನನ್ನದು ಅಂತ ಏನೂ ಇಲ್ಲ. ಅವ್ನು ಎಲ್ಲೋ ಒಂದು ಕಡೆ ಇದ್ದ, ಎಲ್ಲೋ ಒಂದು ಕಡೆ ಮಲ್ಕೊಂಡ, ಬೆಳಗಾಗೆದ್ದು ಹಸುವಾದಾಗ ಭವತಿ ಭಿಕ್ಷಾನ್ ದೇಹಿ ಭವಾನ್ ಭಿಕ್ಷಾನ್ ದದಾತು ಅಂತ ಕೇಳಿ ಆಯ್ತು ಅವತ್ತಷ್ಟೇನೆ ಆಯ್ತು. ಮುಂದಿನ ಕಡೆ ಪ್ರಯಾಣ, ಸ್ನಾನ, ಆನ್ಹಿಕ, ಭಗವತ್ಪಾದ, ಮತ್ತು ಮುಂದೆ ಪ್ರಯಾಣ. ನನ್ನದು ಅಂತ ಏನೂ ಇಲ್ಲ. ಒಂದು ಕಮಂಡಲ, ಒಂದು ಕಾಶಿ ವಸ್ತ್ರದ ಹೊರತಾಗಿ. ಅದು ನಿಜವಾದ ಸನ್ಯಾಸ ಧರ್ಮ. ಜಾಗೃತವಾಗಿರಬೇಕು ಅಂತ ಹೇಳಿ ನನ್ನದು ಅಂತಕ್ಕಂಥದ್ದು ಇರಬಾರ್ದು. ಆದರೆ ಮಳೆಗಾಲದಲ್ಲಿ ದೈಹಿಕವಾಗಿ ಅಸಾಧ್ಯವಾದಂತಹದ್ದು ಇದು. ಅವ್ರಿಗೇನು ಇಲ್ಲ, ನಮ್ಮ ತರ ವಾಹನವೋ ಛತ್ರಿಯೋ ಕೊಡೆನೋ ಮತ್ತೊಂದಿಲ್ಲ. ಮತ್ತೆ ಅವ್ರು ಪ್ರಯಾಣ ಮಾಡಬೇಕಾದ್ರೆ ಎಲ್ಲೋ ಕಾಡಿನಲ್ಲೋ ಇನ್ನೊಂದು ಕಡೆನಲ್ಲೋ ಮಲ್ಕೊಳ್ಬೇಕು, ಇನ್ನೆಲ್ಲೋ ನದಿ ತರದಲ್ಲಿ ಹೋಗ್ಬೇಕು. ನದಿಯ ಪ್ರವಾಹ ಜೊತೆಗೆ ಮೃಗ ಪಕ್ಷಿಗಳು, ಹಾವು ಹರಣೆ ಇಂಥದ್ರಿಂದ ಇವರಿಗೂ ತೊಂದರೆ ಆಗ್ಬೋದು, ಇವರ ಶರೀರಕ್ಕೂ ತೊಂದರೆ ಆಗ್ಬೋದು. ಅದೇ ತರ ಪಕ್ಷಿಗೂ ಅಥವಾ ಪ್ರಾಣಿಗೂ ತೊಂದರೆ ಆಗ್ಬೋದು. ಆ ಒಂದು ಈ ಒಂದು ಪ್ರಕೃತಿ ಸಹಜವಾದಂತಹ ವರ್ಷ ಋತುವಿನಲ್ಲಿ, ವರ್ಷಧಾರೆಯಲ್ಲಿ ಒಂದು ಕಡೆ ನಿಂತು ಪೂಜೆ ಮಾಡ್ತಕ್ಕಂಥ, ಅನುಷ್ಠಾನ ಮಾಡಿ ಭಕ್ತರಿಗೆ ಉಪದೇಶವನ್ನು ಕೊಟ್ಟು ಈ ಸಂಸಾರದಿಂದ ಈಚೆ ತರ್ತಕ್ಕಂತಹ ತಾರಿಣಿ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ, ಈ ದುರ್ಗಮವಾದ ಸಂಸಾರ ಅಂತಕ್ಕಂಥ ಸಾಗರದಿಂದ ಆಚೆ ತರ್ತಕ್ಕಂತಹ ಪ್ರಯತ್ನ ಪಡ್ತಕ್ಕಂಥ ಗುರುವಿನ ಒಂದು ಸ್ಮರಣೀಯ ದಿನ ಇದು. ಮತ್ತಷ್ಟು ನಿಮಗೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.